ಅದು ಪಾಠ ಹೇಳೋ ಮೇಷ್ಟ್ರು. ಇದು ಪತ್ರಕರ್ತ, ಒಬ್ಬ ಶಾಸಕ ಮತ್ತೊಬ್ಬ ಮಾಜಿ ಸಂಸದ. ಅವನು ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಒಂದು ಮೇಲ್ಪಂಕ್ತಿ ಆಗಿರಬೇಕಾದವ. ಏತ ಓದುಗರಿಗೆ, ಹೊಸ ನಾಯಕರಿಗೆ ಮಾದರಿಯಾಗಿರಬೇಕಾದವ. ಆದರೆ ಇಬ್ಬರು ಬೀದಿಗೆ ಬಂದು ಕಚ್ಚಾಡ್ತಾ ಇದ್ದಾರೆ. ಇವರು ಎಂತಹ ನಾಯಕರು ಅನ್ನೋ ಸಂಶಯ ಹುಟ್ಟಿಸುತ್ತಿದ್ದಾರೆ. ಪ್ರದೀಪ್ ಈಶ್ವರ್, ಪ್ರತಾಪ ಸಿಂಹ ನಡುವಿನ ಮಾತಿನ ಜಟಾಪಟಿ ಸಭ್ಯತೆ ಎಂಬ ಹಂತ ದಾಟಿ ಅಸಹ್ಯದ ಪರಮಾವಧಿ ಮುಟ್ಟಿದೆ. ಏನಿದು ಇಬ್ಬರ ಬಡಿದಾಟ? ಇವರ ನಾಲಿಗೆ ಆಚಾರ ಮರೆತಿದ್ದು ಯಾಕೆ? ರಾಜಕಾರಣ, ವಾಗ್ಯುದ್ಧಗಳ ರಣರಂಗ. ಇಲ್ಲಿ ಒಂದು ಪಕ್ಷದ ನಾಯಕ ಮತ್ತೊಂದು ಪಕ್ಷದ ನಾಯಕನ ವಿರುದ್ಧ ಮುಗಿಬೀಳೋದು, ಲೇವಡಿ ಮಾಡೋದು, ಆಕ್ರೋಶ ವ್ಯಕ್ತಪಡಿಸೋದು ಕಾಮನ್. ಆದರೆ ಅದಕ್ಕೆ ಒಂದು ಗಡಿರೇಖೆ ಇದೆ, ಸಭ್ಯತೆ ಅಂಗಳ ಇದೆ. ಅದನ್ನ ದಾಟಿ ಯಾವ ರಾಜಕಾರಣಿಯೂ ಕೂಡ ಮಾತನಾಡುವುದು ಅವರ ಘನತೆಗೆ ಒಂದು ಕಪ್ಪು ಮಸಿ ಬಳಿದಂತೆ. ಆದರೆ ರಾಜ್ಯದ ಇಬ್ಬರು ಯುವ ರಾಜಕಾರಣಿಗಳು ಅಕ್ಷರಶಃ ಕೊಚ್ಚೆಗೆ ಬಿದ್ದುಕೊಂಡು ಬಡಿದಾಡಿಕೊಳ್ತಾ ಇದ್ದಾರೆ. ವೈಯಕ್ತಿಕ ನಿಂದನೆ ಅನ್ನೋದು ಕೊಳಕು ಮಟ್ಟಕ್ಕೆ ಹೋಗಿದೆ. ಮಾಜಿ ಎಂಪಿ, ಹಾಲಿ ಎಂಎಲ್ಎಗಳ ಎಲುಬಿಲ್ಲದ ನಾಲಿಗೆ ಎಲ್ಲೆ ಮೀರಿದ್ದು ಯಾಕೆ? ಬಾಯನ್ನ ಇಷ್ಟು ಹರಕು ಮಾಡಿಕೊಂಡಿದ್ದು ಯಾಕೆ?